ಇನ್ನು ಎಂದಿನಂತೆ ಆ ಶಾಲೆಯ ಮಕ್ಕಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗಿದ್ದರು. ಆದರೆ ಶಾಲೆಯಲ್ಲಿ ಶಿಕ್ಷಕರೇ ಇರಲಿಲ್ಲ. ಇಡೀ ಶಾಲೆಗೆ ಬೀಗ ಹಾಕ್ಕೊಂಡು ಆ ಶಿಕ್ಷಕರು ಹೋಗಿದ್ದಾದರೂ ಎಲ್ಲಿಗೆ? ಶಿಕ್ಷಣ ಇಲಾಖೆಯ ಸೂಚನೆಯನ್ನೂ ಮೀರಿ ಅವರು ಹೋದದ್ದಾದರೂ ಎಲ್ಲಿಗೆ? ಏನು ನಡೀತು? ಇದಕ್ಕೆ ಸಂಬಂಧಪಟ್ಟ ಒಂದು ಸುದ್ದಿ ಇದೆ, ನೋಡೋಣ. ಶಾಲೆಗೆ ಬಂದು ವಾಪಸ್ಸಾದ ಮಕ್ಕಳು, ಅಘೋಷಿತ ರಜೆ ಮಾಡಿದ ಶಿಕ್ಷಕರು, ಕಡ್ಡಾಯ ಹಾಜರಿ ಆದೇಶಕ್ಕೂ ಬಗ್ಗದ ಶಿಕ್ಷಕರು. ಸದಾ ಮಕ್ಕಳಿಂದ ತುಳುಕಬೇಕಾಗಿದ್ದ ಶಾಲೆ ಮಣಗುಡ್ತಾ ಇದೆ. ಶಾಲೆಗೆ ಬಂದ ಮಕ್ಕಳು ಮತ್ತೆ ಮನೆಯ ದಾರಿ ಹಿಡಿತಾ ಇದ್ದಾರೆ. ಇತ್ತ ಮಕ್ಕಳಿಲ್ಲದೆ ಬೀಗ ಹಾಕಿರುವ ಸ್ಥಿತಿಯಲ್ಲಿರುವ ಪ್ರಾಥಮಿಕ ಶಾಲೆ. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿಯ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆ KHQ ಶಾಲೆಯಲ್ಲಿ. ನಿನ್ನೆ ನಡೆದ ಪ್ರತಿಭಟನೆಯಲ್ಲಿ ಶಿಕ್ಷಕರು ಪಾಲ್ಗೊಂಡಿದ್ದರಿಂದ ಮಕ್ಕಳಿಗೆ ರಜೆ ಕೊಡಲಾಗಿತ್ತು. ಸ್ಕೂಲ್ ಐತ್ರಿ ಸರ್, ಬಟ್ ಸರ್ ಏನು ಹೇಳಿ ಅಂದ್ರೆ ಎಲ್ಲ ಬಂದಿದ್ರಿ ಸ್ಕೂಲ್ ಹುಡುಗರು ರೀ. ಆದರೆ ನಾ ಒಬ್ಬಕ್ಕೆ ಆದ ಇನ್ನೊಬ್ರು GPT ಅದಾರ ರೀ. ಅವ್ರೇನ ಅವ್ರ ಮಿಸ್ಸಸ್ಗೆ ಆರಾಮಿಲ್ಲ ಅಂತ ಹೇಳಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದಾರೆ ರೀ. ನಾ ಒಬ್ಬಕ್ಕೆ ಇರಾಂತಲೇ ಹುಡುಗರ ನಾ ಡ್ಯಾನ್ಸ್ ಹುಡುಗರನ್ನ ಅಷ್ಟು ಕರ್ಕೊಂಡು ಹುಡುಗರಿಗೆಲ್ಲ ಹೋದ್ರು. ಸ್ಕೂಲ್ ಸೂಟಿ ಅಂತ ಹೇಳೇ ಇಲ್ಲ ರೀ. ಪ್ರಿಯರು ಮಾಡಿದೀವಿ ರೀ, ಬಟ್ ನಾ ಅವ್ರ ಹುಡುಗರ ನಾ ಒಬ್ಬಕ್ಕೆ ಇರಾಂತಲೇ ಅವ್ರು ಹೋಗ್ಬಿಟ್ಟು 240 ಶಿಕ್ಷಕರು ಒಂದು 10 ಜನ ಅವರು ಸ್ಟ್ರೈಕ್ ಮಾಡೋರು ಒಂದು ಅವ್ರ ಸರ್ಸ್ ಎಲ್ಲ ಇದು ಬೆಂಗಳೂರಿಗೆ ಹೋಗಿದ್ದಾರೆ ರೀ. GPT ಸರ್ ಬರ್ಕೊಂಡ್ರಿ. ವಿವಿಧ ಸರ್ಕಾರಿ ಶಾಲಾ ಶಿಕ್ಷಕರು ಬೆಂಗಳೂರಿನಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಡೆಸಿದ ಮುಷ್ಕರದಲ್ಲಿ ಶಿಕ್ಷಕರು ಭಾಗಿಯಾದರು. ಶಾಲೆಗಳಿಗೆ ರಜೆ ನೀಡಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಶಿಕ್ಷಣ ಇಲಾಖೆ ಎಚ್ಚರಿಸಿದ್ರು. ಶಿಕ್ಷಕರು ಮಾತ್ರ ತಲೆ ಕೆಡಿಸಿಕೊಂಡಿಲ್ಲ. ಕೆಲವು ಪ್ರಾಥಮಿಕ ಶಾಲೆಗಳಲ್ಲಿ ಇಲಾಖೆಯ ನಿಯಮ ಮತ್ತು ಅಧಿಕಾರಿಗಳ ಸೂಚನೆಯನ್ನ ಗಾಳಿಗೆ ತೂರಿ ಶಿಕ್ಷಕರು ಶಾಲೆಗಳನ್ನ ಬಂದ್ ಮಾಡಿ ಬೆಂಗಳೂರಿನ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಕುರಿತು ಬೆಳಗಾವಿ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಮೋಹನ್ ಕುಮಾರ್ ಹಂಚಾಟಿಯವರಿಗೆ ಕೇಳಿದ್ರೆ ನಮಗೂ ದೂರು ಬರ್ತಾ ಇದೆ ಅಂತ ಶಿಕ್ಷಕರ ವಿರುದ್ಧ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಶಿಕ್ಷಕರದ್ದು ಏನಾಗಿದೆ ಅಂದರೆ GPT ಮತ್ತು PST ಟೀಚರ್ಸ್ ಅಂತ ಇದ್ದಾರೆ. ಅದರಲ್ಲಿ PST ಟೀಚರ್ಗಳು ಅವ್ರಿಗೆ ಸೀನಿಯಾರಿಟಿ ಸಲುವಾಗಿ ಈಗಾಗಲೇ ಅವರು ಮನವಿ ಕೊಟ್ಟಿದ್ದರು. ಅದನ್ನ ನಾವು ಸರ್ಕಾರಕ್ಕೂ ಕಳಿಸಿದ್ವಿ. ಈ ಎಲ್ಲ ಟೀಚರ್ಗಳಿಗೆ ನಾವು ತಿಳಿಸಿದ್ವಿ, ನೀವು ಏನೇ ಹೋಗೋದಿದ್ರು ಯು ಹ್ಯಾವ್ ಟು ಟೇಕ್ ಪರ್ಮಿಷನ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ವಿ. ಮತ್ತು BO ಅವ್ರಿಗೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿವಿ. ಈಗಾಗಲೇ ಭಾಳ ಶಾಲೆಗಳಲ್ಲಿ ಶಿಕ್ಷಕರು ಹೋಗಿದ್ದಾರೆ ಅಂತ ಕಂಪ್ಲೇಂಟ್ ನನಗೆ ಬರ್ತಾ ಇದೆ. ಅದಕ್ಕಾಗಲಿ ಆಯುಕ್ತರು ಒಂದು ನಮಗೆ ನಮೂನೆ ಕೊಟ್ಟರೆ ಎಷ್ಟು ಟೀಚರ್ಸ್ ಈಗ ಸದ್ಯ ಶಿಕ್ಷಕರು ಹಾಜರಿದ್ದಾರೆ, ಯಾರು ಹೋಗಿದ್ದಾರೆ ಮತ್ತು ಯಾರು ರಜದ ಮೇಲೆ ಹೋಗಿದ್ದಾರೆ, ಉಳಿದ ವಿವರಗಳನ್ನೆಲ್ಲ ಕೊಡಂತ ನಮಗೆ ತಿಳಿಸಿದ್ದಾರೆ. ನಾವು ತಾವು ಅಬ್ಸೆಂಟ್ ಉಳಿದು ಶಾಲೆಗೆ ಗೈರು ಉಳಿದಿದ್ರಪ್ಪ ಅಂದ್ರೆ ಅವ್ರ ಮೇಲೆ ನಿಯಮಾನುಸಾರ ನಾವು ಶಿಸ್ತಿನ ಕ್ರಮ ತಗೊಳ್ಳುವಂಥ ವ್ಯವಸ್ಥೆನೂ ಮಾಡ್ತಾ ಇದ್ದೀವಿ. ಮತ್ತು ಈಗಾಗಲೇ ಆ ವರದಿನೂ ನಾವು ತಗೊಳ್ತಾ ಇದ್ದೀವಿ. ವಿದೌಟ್ ಪರ್ಮಿಷನ್ ಯಾರಾದರೂ ಟೀಚರ್ ಆ ರೀತಿ ಗೈರು ಉಳಿದಿದ್ರಪ್ಪ ಅಂದ್ರೆ ಅವ್ರಿಗೆ 106 ಕ್ರಮವನ್ನು ಮಾಡುವಂಥ ವ್ಯವಸ್ಥೆನೂ ನಾವು ಮಾಡ್ತೀವಿ. ಒಟ್ಟಾರೆ ಶಿಕ್ಷಕರು ಮತ್ತು ಸರ್ಕಾರದ ನಡುವೆ ಬೇಡಿಕೆಗಳ ಈಡೇರಿಕೆಗಾಗಿ ಹಗ್ಗ ಜಗ್ಗಾಟ ಮುಂದುವರೆದಿದ್ದು ಅದರ ಪರಿಣಾಮ ಮಕ್ಕಳ ಪಾಠ ಪ್ರವಚನದ ಮೇಲೆ ಬೀರಿದೆ. ದಿಲೀಪ್ ಕುರಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.